ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸ್ವಲ್ಪ ದಿವಸದಿಂದ ಬ್ಲಾಗ್ ಮಾಡಿಲ್ಲ, ಆ್ಯಕ್ಚುಲಿ ಹುಷಾರಿರಲಿಲ್ಲ, ಫೇಸಲ್ಲೆಲ್ಲ ಡಲ್ ಕಾಣಿಸ್ತಿದ್ವಿ. ನನ್ನ ತಂಗಿನೇ ಇಲ್ಲಿದ್ದಾಳೆ, ಅವಳಿಗೂ ಹುಷಾರಿಲ್ಲ, ಅವಳು ಕೆಮ್ತಿದ್ದಾಳೆ ತುಂಬ. ನೋಡ್ಬೋದು ಅವಳು ಕೆಮ್ಮು ಅಂತ, ಒಳ್ಳೆ ಅಜ್ಜಿ ಥರ ಕೆಮ್ಮು ನೋಡ್ದು. ಅದು ಹಾಗೆ ನೀನು ಹಂಗ್ಸಲ್ಲ, ಅದಕ್ಕೆ ನಾನು ಹಂಗಿಸ್ತೀನಿ. ಹಾಗೆ ಅಕ್ಕ ತಂಗಿ ಅಂದರೆ ಓಕೆ. ಇಲ್ಲಿ ನನ್ನ दुनिया के सबसे बड़े यूट्यूबर ಅಂತ ಎಲ್ಲರೂ ಹೇಳ್ತಾರೆ, ಮಿಸ್ಟರ್ ಬೀಸ್ಟ್ ನಾನು ನೋಡ್ತಿದ್ದೀನಿ. ಬಟ್ ನಾನು ನೋಡ್ತಿಲ್ಲ, ಅವಳು ನೋಡ್ತಿದ್ದಾಳೆ, ನಾನು ನೋಡ್ತಿಲ್ಲ. ನಾನು ಎಷ್ಟೊತ್ತು ಕುತ್ಕೊಂಡು ಟೀ ಕುಡ್ದೆ, ಬಿಸ್ಕೆಟ್ ತಿಂದೆ, ಈಗ ಸುಮ್ಮನೆ ಕುತ್ಕೊಂಡಿದ್ದೀನಿ. ಈಗಪ್ಪ ಏನಪ್ಪ ಅಂತ ಅನ್ನೋ ಥರ ಕುತ್ಕೊಂಡಿದ್ದೀನಿ ಅಷ್ಟೇ. ನಾನು ಅವಳಿನ್ನ ಟೀ ಕುಡಿತಾನೆ ಇದ್ದಾಳೆ, ಫುಲ್ ಆರೋಗ್ಬಿಟ್ಟಿದೆ ಟೀ. ಬಟ್ ಅವಳು ಇನ್ನೂ ಅದನ್ನು ಪ್ರೊಸೆಸಿಂಗ್ ಮಾಡ್ತಿದ್ದಾಳೆ. ಇನ್ನೇನು ಅದನ್ನು ಏನನ್ನ ಫ್ರಿಜ್ಜಲ್ಲಿ ಇಟ್ಟೇನೋ ಕುಡಿಬೇಕಾ? ನೋಡು, ಕುಡಿತಿ ಅಂದರೆ ನೋಡು, ಐಸ್ ಟೀ. ಒಳ್ಳೆ ಪ್ಲ್ಯಾನ್ ಅಲ್ಲ ನಂದು, ಐಸ್ ಟೀ. ಹೋಗು, ಅದನ್ನ ಒಳಗಡೆ ಇಡು, ಅದು ಐಸ್ ಆಗಿಬಿಡುತ್ತೆ. ಐಸ್ ಟೀ ಕುಡಿ ನೀನು. ಏನಂತೀಯ? ಐಸ್ ಟೀ ಕುಡಿ ಹೋಗಿ ನೀನು. ಫ್ರಿಜ್ಜಲ್ಲಿ ಇಡೋ, ಅದು ಐಸ್ ಆಗುತ್ತೆ. ಅದನ್ನ ಎತ್ಕೋ. ನಾನು ಹಿಂಗೆ ಕೇಳ್ತೀನಿ, ಅದು ಏನು ನಿನ್ನ ಟೀ ಅನ್ನು. ಆಮೇಲೆ ನಾನು ಐಸ್ ಆಗಿದೆ, ಐಸ್ ಟೀ ಕುಡಿ ಹೋಗು. ಹೆಂಗೆ? ಏನದು ತಪ್ಪ? ಇಲ್ಲ ಅಂದರೆ ಏನು ಹೇಳಬೇಕು ನಾನು? ಏನೋ ಇಲ್ಲಿ ನೋಡ್ಬೋದು ನನ್ನ ಮಗ ಏನು ಮಾಡಿದ್ದಾನೆ ಅಂತ. ಕರೆಕ್ಟಾಗಿ ನೋಡಿ, ಬೊಂಬೆದು ತಲೆ ಕಿತ್ತು ಇಟ್ಟಿದ್ದಾನೆ ಸೈಡಿಗೆ. ಇನ್ನೂ ಒಂದು ಆಟಗಳಿನ್ನ ನಡೀತಾನೆ ಇದೆ, ಏನೇನೋ ಆಟ ಆಡ್ತಿದ್ದಾನೆ. ಸೊ ನನ್ನ ತಂಗಿ ಏನೋ ಅದೇ ಉಳ್ದಿದೆ ಹೀಗೆ ನೋಡ್ಕೊಂಡು. ಯಾರಿದು? ಯಾರೋ ಬೀಸ್ಟ್ ಅಂತೆ, ಮಿಸ್ಟರ್ ಬೀಸ್ಟ್ ಅಂತೆ. ಸರಿ, ಓಕೆ, ಮಿಸ್ಟರ್ ಬೀಸ್ಟ್ ನೋಡ್ತಿದ್ದಾಳೆ. ನನ್ನ ಮಗ ಅಂತೂ ಹೇಳ್ದಂಗೆ ಅದೇ ಮಾಡ್ತಿದ್ದಾನೆ. ಎಲ್ಲ ತೆಗ್ದು ಕೆಳಗಡೆ ಇಡೋದೇ ಅವನ ಕೆಲಸ. ಬೊಂಬೆ ನೋಡಿ ಅವನು, ಆ್ಯಕ್ಚುಲಿ ಬೊಂಬೆ ಕತ್ತಿ ಮಾಡಿರೋದು ನೋಡಿ ಅವನು. ಆ ತಲೆ ಹೇಗಿಟ್ಟಿದ್ದಾನೆ, ಆ್ಯಂಡ್ ಅಲ್ಲೇ ನಿಂತ್ಕೊಂಡು ಆಟ ಆಡ್ತಿದ್ದಾನೆ ಅವನು. ಬೇರೆ ಅವನ ಜಾಗದಲ್ಲಿ ಬೇರೆ ಯಾವ್ದು ಮಗು ಇದ್ರೆ ಇಷ್ಟೊಂದು ಎದ್ರುಕೊಂಡು ನೋಡಿರೋದು, ಅಲ್ಲೇ ಇಟ್ಟು ಆಟ ಆಡ್ತಿದ್ದಾನೆ ನಾವು. ಮಹಾ ಕ್ಯೂಟಿ ಪಾಯ್. ನೋಡ್ಬೋದು, ನಿಮ್ಮ ಅಕ್ಕನ ಮಗನೂ ಬಂದಿದ್ದಾನೆ. ಡೀಪ್ಲಿ ಡಿಸ್ಕಷನ್ ನಡೀತಿದೆ. ನಾಳೆ ಏನು ಇಬ್ರಿಗೂ? ನಿನಗೆ ದಮನ್ ಸಿಂಗ್. ಕ್ರಿಸ್ಮಸ್ ಹಾಲಿಡೇ. ನಾಳೆ ಒಂದು ಟ್ಯೂಷನ್ ಆಯ್ತಂತೆ. ಸೊ ನೀನು ದಮನ್ ಸಿಂಗ್ ಎದಳು ಬಾಯಿ. ಓ, ನನಗೆ 3 ದಿವಸ ಟ್ಯೂಷನ್ ಇಲ್ಲ ಅಂತ. ಓಕೆ, ನೋಡ್ತಾ ಇದ್ದೀರಾ ಅವನ್ನ. ಅವ್ನು ಬಂದ ತಕ್ಷಣ ರಿಮೋಟ್ ಕೈಯಲ್ಲಿ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾನೆ. ಬಟ್ ಓಕೆ, ಮತ್ತೆ ದೀಕ್ಷಾ ನೀನೇನು ಮಾತಾಡ್ಬೇಕು ಅನ್ಕೊಂತೀನಿ? ಇವಾಗ ನಾವು ಇವತ್ತು ದಮಂದು ಕಟಿಂಗ್ ಮಾಡ್ಸೋಕೆ ಹೋಗ್ತಾ ಇದ್ದೀವಿ. ತುಂಬ ಬೆಳೆದ್ಬಿಟ್ಟಿದೆ. ಒಂದು ಸ್ಕೂಲ್ ಕಂಪ್ಲೇಂಟ್ಸ್ ಬೇರೆ ಬರ್ತಾ ಇದೆಯಾ? ಇಲ್ಲ, ಬರ್ತೈತೆ. ಸ್ಕೂಲೆಲ್ಲ ತುಂಬ ಬೈಸ್ಕೊತಾ ಇದ್ದಾನೆ. ಸೊ ಅವ್ನು ಇವತ್ತು ಕಟಿಂಗ್ ಮಾಡ್ಸೋಕೆ ಹೋಗ್ತಾ ಇದ್ದೀವಿ. ಸೊ ಅವ್ನ ಡಿಮ್ಯಾಂಡ್ ಮೇಲೆ ಅವನದು ಹೇರ್ ಕಟಿಂಗ್ ಬ್ಲಾಗ್ ಮಾಡ್ತಾಯಿದ್ದೀನಿ ನಾನು, ಹೌದಿಲ್ಲ? ಸೊ ಇವಾಗ ಹೋಗಿ ಹೇರ್ ಕಟ್ಟೆಲ್ಲ ಮಾಡಿಸಿ, ಅವನು ಡಿಮ್ಯಾಂಡ್ ಮೇಲೆ ಏನಂದರೆ ಅವನು ಸ್ಕೂಲ್ಗೋಸ್ಕರ ಹೆಬ್ಬುಲಿ ಕಟ್ಟಿಂಗ್ ಬೇಕು. ಆದರೆ ಹೆಬ್ಬುಲಿಯಲ್ಲಿರೋ ಥರ ಲೈನ್ಸ್ ಬೇಡ, ಡಿಫ್ರೆಂಟಾಗಿರೋ ಹೆಬ್ಬುಲಿ ಕಟ್ಟಿಂಗ್ ಬೇಕು ಅವನಿಗೆ ಅಂತೆ. ಓಕೆ, ಸೊ ಅದಕ್ಕೆ ಅವನಿಗೋಸ್ಕರ ಆ ಥರನೇ ಮಾಡ್ತೀವಿ. ಲೆಟ್ಸ್ ಗೋ. ಇವಾಗ ಹೋಗಿ ನೋಡೋಣ. ಸೊ ಅಲ್ಲಿಂದ ವಾಪಸ್ ನೀವು ತೋರಿಸ್ತೀನಿ. ಇವತ್ತು ಆ್ಯಕ್ಚುಲಿ ನಮ್ಮ ಅಪಾರ್ಟ್ಮೆಂಟಲ್ಲಿ ಇವತ್ತು ಕ್ರಿಸ್ಮಸ್ ಡೇದು ಫುಲ್ ಸೆಲಿಬ್ರೇಷನ್ ಇದೆ. ಸೊ ಸಂಜೆ ಆದಮೇಲೆ ಅಂತೂ ಫುಲ್ ಲೈಟ್ಸ್ ಎಲ್ಲ ಕಡೆ ಇನ್ನೂ ಇದೆ. ಇವತ್ತು ಇದೆ ಆ್ಯಕ್ಚುಲಿ, ಇವತ್ತು ಜಾಸ್ತಿ ಗ್ರ್ಯಾಂಡಾಗಿದೆ. ಊಟ ಎಲ್ಲ ಇಟ್ಟಿದ್ದಾರೆ ಆ್ಯಕ್ಚುಲಿ ಇವತ್ತು. ಸೊ ಏನಪ್ಪ ಅಂದರೆ ಈ ಸತಿ ಇವತ್ತು ಇಟ್ಟಿದ್ದಾರೆ. ಅವತ್ತು ಸ್ಟಾರ್ಟ್ ಮಾಡಿದ್ರು, ಇವತ್ತು ಲಾಸ್ಟ್ ಡೇ. ನೆನ್ನೆ ಇರಲಿಲ್ಲ, ಇವತ್ತು ಲಾಸ್ಟ್ ಅಷ್ಟೇ. ಅವತ್ತು ಸ್ಟಾರ್ಟ್ ಮಾಡಿದ ದಿವಸ ಒಂದು ಸತಿ, ಅಲ್ಲ ಸ್ಟಾರ್ಟ್ ಮಾಡಿದ ದಿವಸ ಒಂದು ಸತಿ, ಮತ್ತು ಇವತ್ತು. ಸೊ ಆ್ಯಕ್ಚುಲಿ ಇವತ್ತೊಂದು, ಸೊ ಇವತ್ತು ಫುಲ್ ಗ್ರ್ಯಾಂಡಾಗಿ ಮಾಡ್ತಾರೆ.
ಸೊ ಆ ಟೈಮಲ್ಲಿ ಇನ್ನೊಂದ್ಸತಿ ನಿಮಗೆ ತೋರಿಸ್ತೀನಿ. ಎಲ್ಲೋಕೆ ಇವಾಗ ಹೋಗ್ತಾ ಇದ್ವಿ ನಾವು, ಇನ್ನು ಹೋಗೋದ್ರಲ್ಲೇ ಇದ್ದೀವಿ. ನೀನೇನಾದ್ರು ಮಾತಾಡು. ಫ್ಯೂ ಮೂಮೆಂಟ್ಸ್ ಲೇಟರ್ ಅಂತೆ. ಓಕೆ, ಸೊ ಏನಂದರೆ ಇಲ್ಲಿಂದನೇ ದಮನ್ ಬ್ಲಾಗ್ ಸ್ಟಾರ್ಟ್ ಆಗಬೇಕಂತ ಅವನ ಆಸೆ. ಯಾಕಂದರೆ ಇಲ್ಲಿಂದನೇ ನನ್ನ ತಂಗಿದ್ದು ಸ್ಟಾರ್ಟ್ ಆಗಿತ್ತು. ಸೊ ಅವ್ನು ಇಲ್ಲಿಂದನೇ ಮಾಡಬೇಕು, ಇಲ್ಲಿಂದನೇ ಮಾತಾಡಿ ಅವ್ರ ಇಂಟ್ರೋ ತೋರಿಸ್ಬೇಕು ಅನ್ನೋದು ಅವನ ಆಸೆ. ಆ್ಯಕ್ಚುಲಿ ನಾನು ನಿಮಗೆ ಇಲ್ಲಿ ಲೈಟ್ಸ್ ಎಲ್ಲ ತೋರಿಸ್ತೀನಿ. ಇದೆಲ್ಲ ಲೈಟ್ಸ್ ಹಾಕಿದ್ದಾರೆ, ಹೇಳ್ದಿದ್ದೆಲ್ಲ ಫುಲ್ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಅಂತ. ಸೊ ಈವ್ನಿಂಗ್ ಆದಮೇಲೆ ಇದನ್ನೆಲ್ಲ ಆನ್ ಮಾಡ್ತಾರೆ. ಆನ್ ಮಾಡಿ ಫುಲ್ ಲೈಕ್ ಎಲ್ಲ ಕಡೆ ಇರುತ್ತೆ. ಆಮೇಲೆ ಸ್ಟಾರ್ ಎಲ್ಲ ಹಾಕಿದ್ದಾರೆ ಮೇನ್ ಸರ್ಕಲಂತೂ, ಅದು ತೋರಿಸ್ತೀನಿ. ಬಟ್ ಸದ್ಯಕ್ಕೆ ಇಷ್ಟು ಇದೆಲ್ಲ ತಗೋಬೋದು, ಆದರೆ ರಿಸ್ಕ್, ವಿತ್ ಯುವರ್ ಓನ್ ರಿಸ್ಕ್. ಪ್ಲೀಸ್ ಡೋಂಟ್ ಟ್ರೈ ದಿಸ್ ಸ್ಟನ್ಸ್ ಅನ್ಸುತ್ತೆ. ತಗೊಬೋದು, ಹೌದು. ಇನ್ನು ಸ್ವಲ್ಪ 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 ತೋರಿಸ್ತಾ ಇದೆಯಾ? ಲೈಟ್ಸ್ ತೋರಿಸಿದ್ದೀನಿ, ನೀವು ಕಾಣಿಸಲ್ವಾ? ಓಕೆ, ನೋಡ್ಬೋದು ಎಲ್ಲ ಕಡೆ ಲೈಟ್ಸ್ ಆನ್ ಆಗಿದೆ. ಸೊ ನಾನು ಹೇಳ್ದಂಗೆ ಕ್ರಿಸ್ಮಸ್ದು ಸೆಲೆಬ್ರೇಷನ್ ಫುಲ್ ಜೋರಾಗಿದೆ ಅಂತ. ನಂದು ನ್ಯೂ ಹೇರ್ ಸ್ಟೈಲ್, ಒಂದು ಹೇರ್ ಸ್ಟೈಲ್ ಇದೆ, ಇವಂದು ಹೊಸ ಹೇರ್ ಸ್ಟೈಲ್. ಈಗ ನಾನು ಹೇಳ್ದಂಗೆ ಹೇಳ್ತಾ ಇದ್ನಲ್ಲ, ಕ್ರಿಸ್ಮಸ್ದು ಫುಲ್ ಜೋರಿದೆ ಅಂತ. ನೋಡಿ, ಫುಲ್ ಲೈಟಿಂಗ್ಸ್, ಫುಲ್ ಲೈಟ್ಸ್ ಲೈಟ್ಸ್ ಲೈಟ್ಸ್, ಆಲ್ ಎವರ್ ಲೈಟ್ಸ್ ನೋಡ್ಬೋದು ನೀವು. ಇವಾಗ ಲೈಟ್ ಎಲ್ಲ ಬಂದ, ಈಗ ಸ್ಟಾರ್ಸ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಸ್ ಆ್ಯಕ್ಚುಲಿ ಕ್ರಿಸ್ಮಸ್ ಅಂದರೆ ಸ್ಟಾರ್ಸ್ ಇಂಪಾರ್ಟೆಂಟ್ ಅಲ್ಲ. ಸೊ ಅದಕ್ಕೆ ನೋಡಿ ಇವಾಗ ಅದು ತೋರಿಸ್ತೀನಿ ನಾನು ನಿಮಗೆ. ಆ್ಯಕ್ಚುಲಿ ತುಂಬ ಅವಸರವಾಗಿ ಕಾಣಿಸ್ತದೆ ಹೇಳಬೇಕಂದ್ರೆ, ಸಖತ್ತಾಗಿದೆ ನೋಡಿ. ಮೇಲೆಲ್ಲ ಸ್ಟಾರ್ಸ್ ಇದೆ. ಫುಲ್ ಸ್ಟಾರ್ಸ್ ಇದೆ ಇಲ್ಲೆಲ್ಲ. ನಾನು ಹೇಳ್ದಂಗೆ ಫುಲ್ ಕ್ರಿಸ್ಮಸ್ ಜೋರಿದೆ ಈ ಕಡೆ. ನೋಡಿದ್ದೀರಾ? ಹೊಸ ಪ್ಯಾಂಟ್ ಹಾಕ್ತಾ ಸ್ನಾನ ಮಾಡಿ. ಓಕೆ ಓಕೆ, ಹಾಕು. ಸೊ ಇವಾಗ ಏನಪ್ಪ ಅಂದರೆ ಇನ್ನೂ ಸ್ವಲ್ಪ ಇನ್ನು ನೈಟ್ ಆದಮೇಲೆ ಅಂತೂ ಇನ್ನೂ ಇದೆ. ಸೊ ಅದನ್ನು ತೋರಿಸ್ತೀನಿ ನಾನು ನಿಮಗೆ. ಬಟ್ ಸದ್ಯಕ್ಕೆ ಇಷ್ಟು. ಸೊ ಹಾಗೆ ಧಮನ್ ಇವತ್ತು ಫಸ್ಟ್ ಟೈಮ್ ಏನಾದ್ರು ತೂಕ ಹಿಡ್ಕೊಂಡಿದ್ದಾನೆ ನೋಡಿ, ಎಷ್ಟು ಚೆನ್ನಾಗಿ ಹಿಡ್ಕೊಂಡಿದ್ದಾನೆ ಅವನು. ವೆಯ್ಟೇ ಇಲ್ಲ ಅಂತ ಒಳಗಡೆ, ಬಟ್ ಪಾಪ ಅವ್ನು ಹಿಡ್ಕೊಂಡಿದ್ದಾನೆ. ಸೂಪರ್ ಮ್ಯಾನ್. ಓಕೆ ಗಾಯ್ಸ್, ಆ್ಯಕ್ಚುಲಿ ಕ್ರಿಸ್ಮಸ್ ಫಂಕ್ಷನ್ಗೆ ಹೋಗೋಕ್ಕಾಗಲಿಲ್ಲ. ನಾನು ನಿಮ್ಗೆ ತೋರಿಸ್ತೀನಿ ಅಂದಿದ್ದೆ, ಬಟ್ ಆ್ಯಕ್ಚುಲಿ ಹೋಗೋಕ್ಕಾಗಲಿಲ್ಲ. ಮತ್ತು ಧಮನ್ದು ಹೇರ್ ಸ್ಟೈಲ್ ತೋರಿಸು. ನಿಂದು ಇದೊಂದು ಹೇರ್ ಸ್ಟೈಲ್, ಹೊಸ ಲುಕ್. ಈ ಕಡೆ ತೋರಿಸು, ಹಿಂಗೆ ಹಾಂ. ಆ್ಯಂಡ್ ಇದು ಓಕೆ, ಸ್ಕೂಲ್ ಬೇಬೀಸ್ಗೆ ಇದೆಲ್ಲ ಓಕೆ. ಏನು ಇನ್ನೊಂದು ಹಲ್ಲು ಸಹ ಮುರಿದೋಗ್ಬಿಡ್ತಿದ್ದು ಪಾಪ. ಆ್ಯಕ್ಚುಲಿ ಇವಾಗ ಇವನು ಹಲ್ಲು ಬಂದು ಫೇರಿ ಬಂದು ಇವನು ಹಲ್ಲು ತೊಗೊಂಡು ಹೋಗ್ತಾಳೆ. ಸೊ ಇವನಿಗೆ ಹೊಸ ಹಲ್ಲು ಬರುತ್ತೆ. ಓಕೆ, ಅದೆಲ್ಲ ಸುಳ್ಳು. ಬಟ್ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಹೊಸ ಹೊಸ ವೀಡಿಯೋಗಳು, ಹೊಸ ಹೊಸ ಬ್ಲಾಗ್ ಹಾಕ್ತಾ ಇರ್ತೀನಿ, ನೋಡ್ತಾ ಇರಿ. ಸೊ ಇವನೇನು ಓಕೆ, ಪ್ಲೀಸ್ ಶೇರ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಕೆ, ಬಾಯ್.